ಎಲ್ಲರಿಗೂ ನಮಸ್ಕಾರ. ಹಿಂದೆ ಆಗಿರುವಂಥ ವಿಡಿಯೋದಲ್ಲಿ ನಾವು ಅವ್ಯಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು ಲಿಂಗಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಲಿಂಗಗಳು ಜ್ಞಾನ ಅಥವಾ ಅಜ್ಞಾನದ ಕುರುವಿನ ನಾಮ ಪ್ರಕೃತಿಯನ್ನು ಲಿಂಗ ಎನ್ನುತ್ತೇವೆ. ಇದು ಗಂಡಸು ಹೆಂಗಸರನ್ನು ಸೂಚಿಸುವ ಶಬ್ದಗಳಾಗಿವೆ. ಕನ್ನಡದಲ್ಲಿ ಮುಖ್ಯವಾಗಿ 3 ಲಿಂಗಗಳಿವೆ. ಅವು ಯಾವುವು ಅಂದರೆ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಹೆಸರೇ ಸೂಚಿಸುತ್ತವೆ ನೋಡಿ. ಪುಲ್ಲಿಂಗ ಅಂದರೆ ಹುಡುಗರನ್ನು ಸೂಚಿಸುವುದು, ಸ್ತ್ರೀಲಿಂಗ ಅಂದರೆ ಹುಡುಗಿಯರನ್ನು ಸೂಚಿಸುವುದು, ನಪುಂಸಕಲಿಂಗ ಅಂದರೆ ಈ ಸೈಡ್ ಹುಡುಗ ಮತ್ತು ಹುಡುಗಿ ಅಲ್ಲದೆ ನಿರ್ಜೀವ ವಸ್ತುಗಳು ಅಥವಾ ಹುಡುಗ ಮತ್ತು ಹುಡುಗಿ ಅಂತ ನಮಗೆ ಹೇಳುವುದಕ್ಕೆ ಆಗಲಾರದಂತಹ ಶಬ್ದಗಳಿಗೆ ನಾವು ನಪುಂಸಕಲಿಂಗ ಅಂತ ಸೂಚಿಸ್ತೇವೆ. ಇಲ್ಲಿ ನೋಡಿ, ಪುಲ್ಲಿಂಗ ಪುರುಷರನ್ನು ಸೂಚಿಸುವ ಪದಗಳಿಗೆ ಪುಲ್ಲಿಂಗ ಎನ್ನುವರು. ಉದಾಹರಣೆಗೆ ರಮೇಶ, ಜಗದೀಶ, ಮಾವ, ಹುಡುಗ. ಇವರು ಶಬ್ದಗಳನ್ನು ನೋಡಿದ ತಕ್ಷಣವೇ ನಮಗೆ ಗೊತ್ತಾಗುತ್ತಾ ಇದು ಪುರುಷರನ್ನು ಸೂಚಿಸುವ ಶಬ್ದಗಳಾಗಿವೆ ಎಂದು. ರಮೇಶ, ಜಗದೀಶ, ಮಾವ, ಹುಡುಗ ಇವೆಲ್ಲವೂ ಪುಲ್ಲಿಂಗಕ್ಕೆ ಉದಾಹರಣೆಗಳಾಗಿವೆ. ಸ್ತ್ರೀಲಿಂಗ ಸ್ತ್ರೀಯರನ್ನು ಸೂಚಿಸುವ ಪದಗಳಿಗೆ ಸ್ತ್ರೀಲಿಂಗ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಲಕ್ಷ್ಮಿ, ಭವಾನಿ, ಯಲ್ಲಮ್ಮ, ಹುಡುಗಿ, ಅತ್ತೆ. ಈ ಶಬ್ದಗಳನ್ನು ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಇವುಗಳು ಸ್ತ್ರೀಲಿಂಗ ಅಂದರೆ ಹುಡುಗಿಯನ್ನು ಸೂಚಿಸುವ ಶಬ್ದಗಳಾಗಿವೆ ಎಂದು. ಮೂರನೇದಾಗಿ ನಪುಂಸಕಲಿಂಗ. ಪುರುಷ ಪ್ರಧಾನ ಮತ್ತು ಸ್ತ್ರೀ ಪ್ರಧಾನವೆಂದು ಗುರುತಿಸಲಾಗದ ನಿರ್ಜೀವ ವಸ್ತುಗಳನ್ನು ಮತ್ತು ಪ್ರಾಣಿಗಳ ಹೆಸರನ್ನು ಸೂಚಿಸುವ ಪದಗಳಿಗೆ ನಪುಂಸಕಲಿಂಗ ಎಂದು ಕರೆಯುತ್ತೇವೆ. ಅಂದರೆ ಆ ಶಬ್ದಗಳು ನೋಡಿದ ತಕ್ಷಣ ಈ ಶಬ್ದ ಪುರುಷ ಪ್ರಧಾನವೋ ಅಥವಾ ಸ್ತ್ರೀ ಪ್ರಧಾನವೋ ಎಂದು ನಮಗೆ ಗುರುತಿಸಲು ಆಗದಂತಹ ಶಬ್ದಗಳಿಗೆ ನಾವು ನಪುಂಸಕಲಿಂಗ ಎಂದು ಕರೆಯುತ್ತೇವೆ. ಅದು ನಿರ್ಜೀವ ವಸ್ತುವೇ ಆಗಿರಬಹುದು ಅಥವಾ ಪ್ರಾಣಿ ಪಕ್ಷಿಗಳ ಹೆಸರೇ ಆಗಿರಬಹುದು. ಉದಾಹರಣೆಗೆ ಸೈಕಲ್, ಕಿಟಕಿ, ಮರ, ಮನೆ, ಬಸ್ಸು, ನಾಯಿ, ಕೋತಿ, ಹುಲಿ, ನವಿಲು, ಮಗು, ವಿದ್ಯಾರ್ಥಿ, ಮಕ್ಕಳು, ಮನುಷ್ಯ, ವೈದ್ಯ ಇತ್ಯಾದಿ. ಇಲ್ಲಿ ವಿದ್ಯಾರ್ಥಿ ಎಂಬ ಒಂದು ಶಬ್ದ ಇದೆ. ಈ ವಿದ್ಯಾರ್ಥಿ ಅನ್ನೋ ಶಬ್ದವನ್ನು ಕೇಳಿದ ತಕ್ಷಣ ಇದು ಸ್ತ್ರೀಲಿಂಗನೋ ಪುಲ್ಲಿಂಗನೋ ಎಂದು ಹೇಳುವುದಕ್ಕೆ ನಮ್ಗೆ ಕಷ್ಟ ಆಗುತ್ತೆ, ಗೊತ್ತಾಗುವುದಿಲ್ಲ. ಈ ರೀತಿ ಶಬ್ದಗಳಿಗೆ ನಾವು ನಪುಂಸಕಲಿಂಗ ಎಂದು ಕರೆಯುತ್ತೇವೆ. ಮಕ್ಕಳು ಎಂಬ ಶಬ್ದಕ್ಕೆ ಇದು ಹುಡುಗನೋ ಹುಡುಗಿನೋ ಅನ್ನೋ ಗೊತ್ತಿಲ್ಲ ನಮ್ಗೆ. ಈ ರೀತಿ ಶಬ್ದಗಳಿಗೆ ನಾವು ನಪುಂಸಕಲಿಂಗ ಎಂದು ಕರೆಯುತ್ತೇವೆ. ನಾವೇನು ನೋಡಿದ್ವಿ? ಲಿಂಗಗಳು. ಲಿಂಗ ಅಂತಂದ್ರೆ ಹುಡುಗನೋ ಹುಡುಗಿನೋ ಅಂತ ಸೂಚಿಸುವ ಶಬ್ದಗಳಾಗಿವೆ. ಈ ಲಿಂಗಗಳಲ್ಲಿ 3 ಪ್ರಕಾರ ನೋಡಿದ್ವಿ: ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಪುಲ್ಲಿಂಗ ಅಂದ್ರೆ ಹುಡುಗ, ಸ್ತ್ರೀಲಿಂಗ ಅಂದರೆ ಹುಡುಗಿ, ನಪುಂಸಕಲಿಂಗ ಅಂದರೆ ನಮಗೂ ಸೂಚಿಸಲು ಆಗದೇ ಇರುವಂಥ ಶಬ್ದಗಳು. ಅದು ಸ್ತ್ರೀಲಿಂಗನೋ ಪುಲ್ಲಿಂಗನೋ ಅಂತ ಸೂಚಿಸದೇ ಆಗದೇ ಇರುವಂತಹ ಶಬ್ದಗಳು. ಧನ್ಯವಾದಗಳು.